Issued in public interest by NDMA and IIPA. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತೀಯರ ಮೇಲೆ, ಕನ್ನಡಿಗರ ಮೇಲೆ ಒಂದು ಆರೋಪ ಇದೆ, ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಕಡಿಮೆ ಅಂತ. ಈ ಆರೋಪ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಕನ್ನಡಿಗರಾದ ನಾವೇ ಕೇಳ್ಕೋಬೇಕಾಗುತ್ತೆ. ಆದರೆ ಈಗ ಪರಿಚಯ ಮಾಡಿಕೊಡೋಕ್ಕೆ ಸಿದ್ಧವಾಗಿರೋ ನಾನು ಈ ಪುಸ್ತಕ ಇದನ್ನು ಒಂದು ಸಲ ನೋಡ್ತು ಅಂದರೆ ಯಾರ್ಯಾರು ಬರೆದಿದ್ದಾರೆ, ಏನೇನು ಬರೆದಿದ್ದಾರೆ ಅಂತ ನೋಡಿದ್ರೆ ಬಹುಶಃ ಈ ಆರೋಪದಲ್ಲಿ ಅಂತಹ ಹುರುಳಿಲ್ಲ ಅಂತ ಅನ್ನಿಸ್ಬಹುದು. ಶತಮಾನದ ನಗೆ ಬರಹಗಳು, ಶತಮಾನದ ನಗೆ ಬರಹಗಳು ಅನ್ನೋದು ಈ ಪುಸ್ತಕದ ಶೀರ್ಷಿಕೆ. ಸಂಪಾದಿಸಿದ್ದಾರೆ BS ಚಂದ್ರಶೇಖರ್ ಅವರು. ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿರೋದನ್ನು ಓದಬೇಕು ಅಂತ ಯಾರಾದರೂ ಇಷ್ಟಪಟ್ಟರೆ ಕನ್ನಡ ಸಾಹಿತ್ಯದ ಸರ್ವಶ್ರೇಷ್ಠ 100 ಕಥೆಗಳು, 100 ಕವನಗಳು, 100 ನಾಟಕಗಳು, 100 ಹಾಸ್ಯ ಬರಹಗಳು, ಹೀಗೆ ಯಾರಾದರೂ ಒಂದು ಪಟ್ಟಿ ಮಾಡಿಕೊಟ್ರೆ ಕನ್ನಡದ ಅತ್ಯುತ್ತಮವಾದ ಸಾಹಿತ್ಯವನ್ನು ನಾವು ಓದಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಆ ಕೆಲಸವನ್ನು ಯಾರೂ ಮಾಡಿಲ್ಲ. ಆದರೆ ಈ ಒಂದು ಪುಸ್ತಕ ಏನಿದೆ, ಶತಮಾನದ ನಗೆ ಬರಹಗಳು ಎನ್ನುವ ಈ ಪುಸ್ತಕ, ಈ 100 ವರ್ಷಗಳಲ್ಲಿ ಹಾಸ್ಯಕ್ಕೆ ಅತ್ಯುತ್ತಮವಾದ ಉದಾಹರಣೆಗಳನ್ನು ಒಳಗೊಂಡಂಥ ಲೇಖನಗಳ ಒಂದು ಸಂಕಲನ ಇದು. ಇಲ್ಲಿ ಒಟ್ಟು 50 ಲೇಖಕರ 50 ಬರಹಗಳು ನಮಗೆ ಸಿಗುತ್ತೆ. MS ಪುಟ್ಟಣ್ಣ ಅವರಿಂದ ಶುರುವಾಗುತ್ತೆ. ಆನಂತರ ನರಸಿಂಹಾಚಾರ್ಯ, ಪಂಜೆ ಮಂಗೇಶರಾವ್, ನವರತ್ನಮ ರಾಮರಾವ್, ಕೈಲಾಸಂ, DVG, ಹೀಗೆ ಶುರುವಾಗ್ತಾ ಬೀಚಿ, ಲಾಂಗುಲಾಚಾರ್ಯ, ಕೇಫಾ, ಸುನಂದಮ್ಮ, ಆರ್ ಮಿತ್ರ, ಶ್ರೀನಿವಾಸ್ ವೈದ್ಯ, ತೇಜಸ್ವಿ, ದೇವನೂರು ಮಹಾದೇವ, MS ನರಸಿಂಹಮೂರ್ತಿ, ಭುವನೇಶ್ವರಿ ಹೆಗಡೆ, ಡುಂಡಿರಾಜ್ವರೆಗೂ ಬಂದು ನಿಲ್ಲುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಬರೆದಿದ್ದಾರೋ ಅವುಗಳಲ್ಲಿ ಒಂದು ಉದಾಹರಣೆಯನ್ನು ಈ ಒಂದು ಪುಸ್ತಕದಲ್ಲಿ ಕೊಡ್ತಾರೆ. ಇದು ಸರ್ವಶ್ರೇಷ್ಠವಾದದ್ದ ಅನ್ನೋದನ್ನು ಓದುಗರಾದ ನೀವೇ ಓದಿ ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ 100 ಬರಹಗಳಂತೂ ಈ ಒಂದು ಪುಸ್ತಕದಲ್ಲಿ ಇದೆ. ಇದು ಬಹಳ ಬಹಳ ಒಳ್ಳೆಯ ಪ್ರಯತ್ನ. ಕೊನೆಯ ಪಕ್ಷ ಕನ್ನಡದ ನಗೆ ಬರಹಗಳು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬಹುದಾಗುತ್ತೆ. ಶತಮಾನದ ನಗೆ ಬರಹಗಳು ಸಂಪಾದಿಸಿದ್ದಾರೆ BS ಚಂದ್ರಶೇಖರ್ ಅವರು. ಹಾಗಾಗಿ ಒಮ್ಮೆ ಈ ಪುಸ್ತಕವನ್ನು ನಾವು ಖಂಡಿತ ಓದಬಹುದು. ಇದೇ ರೀತಿ ಶತಮಾನದ ಕಥೆಗಳು, ಕವನಗಳು, ನಾಟಕಗಳ ಪುಸ್ತಕಗಳು ಕನ್ನಡದಲ್ಲಿ ಬಂದರೆ ಬಹಳ ಚೆನ್ನಾಗಿರುತ್ತೆ. BS ಚಂದ್ರಶೇಖರ್ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ. भारत में ग्लोबल वार्मिंग और जलवायु परिवर्तन का प्रभाव और भी अधिक महसूस हो रहा है. प्रतिवर्ष गर्मी की तीव्रता बढ़ती जा रही है. यह मनुष्य द्वारा ग्रीन हाउस गैसों के अधिक उत्सर्जन का भी प्रभाव है. भविष्य में गर्मी के कुप्रभाव रोकने के लिए हमें तुरंत कदम उठाने होंगे. अधिक स्थानीय पेड़ लगाकर हरियाली बढ़ाएं. सूखी पत्तियां, फसल अवशेष और कचरे को जलाना पर्यावरण और हमारे स्वास्थ्य के लिए खतरनाक है. जल स्रोतों का संरक्षण, वर्षा जल के संरक्षण द्वारा भूजल पुनर्भरण तथा छिद्रित सतहों के उपयोग से पृथ्वी को ठंडा कर गर्मियों में पानी की समस्या को घटाया जा सकता है. कम ऊर्जा की खपत वाले उपकरण, पर्यावरण के अनुकूल परिवहन, स्वच्छ ईंधन और वैकल्पिक ऊर्जा स्रोत में निवेश कर ग्रीन हाउस गैस के उत्सर्जन में कमी को सुनिश्चित किया जा सकता है. समाधान बने, प्रदूषण रोके, पर्यावरण को ठंडा बनाए. NDMA एवं IIPHG द्वारा. ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ. ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ. ಹೇ
ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ. ಜಸ್ಟ್ ಫ್ರೆಂಡ್ಸ್. ಬೇಡ ಅನ್ನೋದು ಸುಲಭ ಅಲ್ಲ, ಆದರೆ ಅವಶ್ಯಕ. HIV ಏಡ್ಸ್ಗೆ ಅವಕಾಶ ಬೇಡ. ಬುದ್ಧಿವಂತೆ ನಾನು, ದಡ್ಡಿ ಅಲ್ಲ. ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದುಡಿ. ರಾಮನಗರ ಜಿಲ್ಲೆಯ ಅರೋಳಿ ತಾಲೂಕಿನ ಮಲ್ಗಮೆಟ್ಲು ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ತಟ್ಟ ಅಂತ ಹೇಳಿ ಕಾರ್ಯಕ್ರಮ ನೋಡೋದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗೋದು. ಚಂದು ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶ್ರಿತಾ ವೈಎಸ್. ನಾನು ತುಮಕೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳುವುದು, ತಟ್ಟ ಅಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು ಹಾಗೂ ಕ್ರಿಕೆಟ್ ವೀಕ್ಷಿಸುವುದು. ಆಶ್ರಿತಾ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಆದರ್ಶ. ನಾನು ರೂರಲ್ ಪದವಿ ಕಾಲೇಜಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಆಂಗ್ಲ ಇತಿಹಾಸವನ್ನು ಓದುವುದು, ಆಂಗ್ಲ ಸಾಹಿತ್ಯವನ್ನು ತಿಳಿದುಕೊಳ್ಳುವುದು ಹಾಗೂ ಕ್ರಿಕೆಟ್ ವೀಕ್ಷಣೆ ಮಾಡುವುದು, ಹಾಗೆ DVG ಅವರ ಕಗ್ಗಗಳನ್ನು ಕಲಿಯುವುದು. ಆದರ್ಶ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಮಾತಾಪಿತೃಗಳ ಕೊಡುಗೆ. ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಶೋಕ್ ಎಸ್ ಪರ್ವತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು, ಮೈಸೂರು, ಶಿವಮೊಗ್ಗ. ಮೊದಲಿಗೆ ಚಂದು, ಆನಂತರ ಆಶ್ರಿತ. ಮೈಸೂರು. ಆಶ್ರಿತ. ಶಿವಮೊಗ್ಗ. ಆಯ್ಕೆ 4 ಧಾರವಾಡ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಬೆಂಗಳೂರು ಆಗಿತ್ತು. 1915 ಮೇ 3, 4, 5, 6 4 ದಿನಗಳ ಕಾಲ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಹೆಬ್ಬಳಲು ವೇಲ್ಪನೂರು ನಂಜುಂಡಯ್ಯ ಅಂತ. ಇವರನ್ನ HV ನಂಜುಂಡಯ್ಯ ಅಂತ ಕರೀತೇವೆ. ಮೊದಲ 3 ಸಮ್ಮೇಳನ ಏನು ನಡೆಯುತ್ತೆ, 3 ಬೆಂಗಳೂರಲ್ಲೇ ನಡೆಯುತ್ತೆ. ಈ 3 ಸಮ್ಮೇಳನಗಳ ಅಧ್ಯಕ್ಷತೆಯನ್ನು HV ನಂಜುಂಡಯ್ಯ ಅವರೇ ವಹಿಸ್ತಾರೆ. ಆಂಧ್ರ ಮೂಲದವರು ಇವರು. ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಕನ್ನಡ ಮತ್ತು ಇಂಗ್ಲಿಷಲ್ಲಿ ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ HV ನಂಜುಂಡಯ್ಯ ಅವರು. ವೇಷ ಕಥಾ ಸಂಕಲನ. ವಿಶ್ವನಾಥ್ N ನೇರಳಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ. ಮರುಭೂಮಿಯ ಕನಸಿನ ಯಾನ, ಡ್ರೀಮ್ ಆಫ್ ದಿ ಡೆಸರ್ಟ್. ಈ ಪ್ರವಾಸಿ ರೈಲು ಪ್ರಯಾಣವು ಯಾವ ದೇಶದಿಂದ ಆರಂಭವಾಗಲಿದೆ? ಹೇಳಿ ಆದರ್ಶ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ. ಎರಡನೇದಾಗಿ ಆಶ್ರಿತ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ. ಚಂದು, ಆಯ್ಕೆಗಳು ಬೇಕಾ? ಅಲ್ಲ, ಬಜರ್ ಹೊತ್ತಿದ್ರೆ ಏನು ಅರ್ಥ? ಆಯ್ಕೆಗಳು ಬರೋಕ್ಕೆ ಮೊದಲೇ ನಮ್ಗೆ ಉತ್ತರ ಗೊತ್ತಿದೆ ಅಂತ ಅರ್ಥ. ಆಗ ಉತ್ತರ ಕೊಡಬೇಕಾಗುತ್ತೆ ಅಲ್ವಾ? ಸ್ಥಾನವನ್ನು ಕಾದಿರಿಸಿಕೊಳ್ಳೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಾನು ಫಸ್ಟು, ನಾನು ಸೆಕೆಂಡು ಇಲ್ಲ. ಉತ್ತರ ಗೊತ್ತಿದ್ದರೆ ಮಾತ್ರ ಬಜರ್ ಹೊತ್ತಿ. ಆಯ್ಕೆಗಳನ್ನು ನೋಡೋಣ. ಜೋರ್ಡಾನ್, ಸೌದಿ ಅರೇಬಿಯಾ, ಇರಾನ್, ಇಥಿಯೋಪಿಯಾ. ಆದರ್ಶ ಹೇಳಿದ್ದಾರೆ ಸೌದಿ ಅರೇಬಿಯಾ ಅಂತ. ಆಶ್ರಿತ ಅವರ ಉತ್ತರವೂ ಸೌದಿ ಅರೇಬಿಯಾ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸೌದಿ ಅರೇಬಿಯಾ ಉತ್ತರ ಸರಿಯಾಗಿದೆ. ವೇಷ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಆದರ್ಶ ಅವರಿಗೆ. ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿರೋ ಕಾರಣ ಮಾತಾಪಿತೃಗಳ ಕೊಡುಗೆ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕ ಆದರ್ಶ ಅವರಿಗೆ ಕೊಟ್ಟಿದ್ದೇವೆ. 2025ರಲ್ಲಿ ಈ ಒಂದು ಪ್ರಯಾಣ ಡ್ರೀಮ್ ಆಫ್ ದಿ ಡೆಸರ್ಟ್ ಆರಂಭ ಆಗ್ತಾ ಇದೆಯಂತೆ. ಒಟ್ಟು 1300 ಕಿಲೋಮೀಟರ್ ದೂರ ಹೋಗ್ತಾರಂತೆ ರೈಲಲ್ಲಿ.
ಇದು ಸೌದಿ ಅರೇಬಿಯಾದಿಂದ ಆರಂಭವಾಗಿ ಜೋರ್ಡಾನ್ವರೆಗೂ ಹೋಗುತ್ತಂತೆ. ಜೋರ್ಡಾನ್ನಲ್ಲಿ ಕುರಯ್ಯಾತ್ ಅಂತ ಒಂದು ಸ್ಥಳ ಇದೆ, ಅಲ್ಲಿಯವರೆಗೆ ಹೋಗಿ ತಲುಪುತ್ತಂತೆ. ಮಧ್ಯೆ ಅನೇಕ ರಮ್ಯವಾಗಿ ಇರ್ತಕ್ಕಂಥ ಪ್ರವಾಸಿ ಸ್ಥಳಗಳು ಉಂಟು ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಶೃಂಗಾರ ಚೈತ್ರ ಕಾವ್ಯ, ಮಧುರಪ್ರಿಯ ಬರೆದಂಥ ಪುಸ್ತಕ. ಪ್ರಶ್ನೆ: ಉತ್ತರ ಅಮೆರಿಕದಿಂದ ಯುರೋಪಿನ ಕಡೆಗೆ ಹರಿಯುವ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹವು ಸುಮಾರು ಎಷ್ಟು ವರ್ಷಗಳಲ್ಲಿ ಮರೆಯಾಗಲಿದೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. 2035, 2075, 2025. ಮೊದಲಿಗೆ ಆಶ್ರಿತ, ಆನಂತರ ಆದರ್ಶ. ಆಯ್ಕೆ 3 2025. ಆದರ್ಶ ಆಯ್ಕೆ 1 2035. ಆಯ್ಕೆ 4 2095. ಉತ್ತರವನ್ನು ನೋಡೋಣ. 2025 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಆಶ್ರಿತ ಅಲ್ವಾ? ಶೃಂಗಾರ ಚೈತ್ರ ಕಾವ್ಯ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈ ಜಗತ್ತಲ್ಲಿ ಎಷ್ಟು ನದಿಗಳಿವೆ, ಆ ನದಿಯಲ್ಲಿ ಎಷ್ಟು ನೀರು ಹರಿತಾ ಇದೆ, ಅದಕ್ಕಿಂತಲೂ ಹೆಚ್ಚಿನ ನೀರು ಸಮುದ್ರ ತಳದಲ್ಲಿ ಹರಿಯುತ್ತೆ, ಒಂದು ನದಿಯ ರೂಪದಲ್ಲಿ. ಹೀಗೆ ಹರಿಯುವ ನದಿಗಳಲ್ಲಿ ಮುಖ್ಯವಾದದ್ದು ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥ ಒಂದು ನದಿ. ಇದು ಒಮ್ಮೆ ಉತ್ತರ ಅಮೆರಿಕದಿಂದ ಆರಂಭವಾಗಿ ಯುರೋಪಿನ ಕಡೆಗೆ ಹರಿಯುತ್ತಂತೆ. ಇದು ಬಿಸಿಯಾಗಿರ್ತಕ್ಕಂಥ ನೀರು. ಜೀವಿಗಳು ಬದುಕೋದಕ್ಕೆ ತೀರಾ ಅಗತ್ಯ ಈ ಒಂದು ನೀರು. ಸುಮಾರು ಇದು ಹಲವು ಕಿಲೋಮೀಟರ್ಗಳ ಅಗಲ ಇದ್ದು ಸಾವಿರಾರು ಕಿಲೋಮೀಟರ್ಗಳ ಉದ್ದ ಇರುತ್ತಂತೆ. ಇದು ಜೀವಿಗಳ ಉಳಿವಿಗೆ ತೀರಾ ಅಗತ್ಯ. ಆದರೆ ಈಗ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಿಂದ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಗಲ್ಫ್ ಸ್ಟ್ರೀಮ್ ಮರೆಯಾಗಬಹುದು. ಮರೆಯಾಯಿತು ಅಂದರೆ ಜಾಗತಿಕ ಉಷ್ಣಮಾನ ಏನಿದೆ, ಜಾಗತಿಕ ಜೀವಜಗತ್ತು ಏನಿದೆ, ಸಮತೋಲನೆ ಏನಿದೆ, ಪ್ರಾಕೃತಿಕ ವಿಕೋಪಗಳು ಏನಿದೆ, ಅವೆಲ್ಲ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆ ಉಂಟು. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ತಿರುವುಗಳ ಅರಿವು, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. ಪ್ರಶ್ನೆ: ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಯಾವ ಶಿಶುರೋಗ ಚಿಕಿತ್ಸೆಯಲ್ಲಿ ಪೆನಿಸಿಲಿನ್ ಔಷಧಗಳ ಬದಲು ಅಜಿಥ್ರೋಮೈಸಿನ್ ಅಥವಾ ಎರಿಥ್ರೋಮೈಸಿನ್ ಬಳಸಲು ಸೂಚಿಸಿದೆ? ಆಯ್ಕೆಗಳನ್ನು ನೋಡೋಣ. ಕ್ಷಯ, ನಾಯಿ ಕೆಮ್ಮು, ದಡಾರ. ಮೊದಲಿಗೆ ಆದರ್ಶ, ಆನಂತರ ಚಂದು. ನಾಯಿ ಕೆಮ್ಮು. ನಾಯಿ ಕೆಮ್ಮು ಆಯ್ಕೆ 2. ಚಂದು ದಡಾರ ಆಯ್ಕೆ 4. ಗಂಟಲು ಮಾರಿ. ಉತ್ತರವನ್ನು ನೋಡೋಣ. ಗಂಟಲು ಮಾರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗಂಟಲು ಮಾರಿಯನ್ನು ಡಿಫ್ತೀರಿಯಾ ಅಂತಲೂ ಕರೀತೇವೆ. DPT ಅಂತ ನಾವು ಲಸಿಕೆ ಕೊಡಿಸ್ತೇವೆ ಮಕ್ಕಳಿಗೆ. ಆದರೆ ಆ DPT ಒಂದೇನೆ ಇದುವರೆಗೂ ಏನು ಈ ಕಾಯಿಲೆಯನ್ನು ತಡೆಗಟ್ಟಿತ್ತು, ಇಂದಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಲಸಿಕೆಯನ್ನು ತಗೊಂಡ್ರೂ ಕೆಲವು ಮಕ್ಕಳಲ್ಲಿ ಸೋಂಕು ಕಂಡುಬರಬಹುದು. ಇದಕ್ಕೆ ನಾನಾ ಕಾರಣಗಳಿವೆ, ಅದು ಬೇರೆ ವಿಚಾರ. ಆದರೆ ಡಿಫ್ತೀರಿಯಾ ಅಂತ ಬಂದರೆ ಅದಕ್ಕೆ ದಯವಿಟ್ಟು ನೀವು ಅಜಿಥ್ರೋಮೈಸಿನ್ ಕೊಡಿ, ಎರಿಥ್ರೋಮೈಸಿನ್ ಕೊಡಿ ಅಂತ ವೈದ್ಯರಿಗೆ ಒಂದು ಮಾರ್ಗದರ್ಶನ ನೀಡಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಮುಖ್ಯವಾಗಿ ನಾವು ಸ್ವಚ್ಛತೆಗೆ ಗಮನ ಕೊಡಬೇಕು. 2ನೇದು ಲಸಿಕೆಗಳನ್ನು ತಗೋಬೇಕು. 3ನೇದು ಜಂಕ್ ಆಹಾರ ಪದಾರ್ಥಗಳನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಮಕ್ಕಳಲ್ಲಿ. ಇದನ್ನು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಲಸಿಕೆಯನ್ನು ಕೊಟ್ಟರೂ ಸಹ ಕೆಲವು ಸಂದರ್ಭಗಳಲ್ಲಿ ಕಾಯಿಲೆಗಳು ಬರಬಹುದು. ಹಾಗಾಗಿ ಹೆತ್ತವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೆರೆ ಯರಿ ಸ್ವಾಮಿ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ವಿಟ್ಟಾಕ್ಷರಗಳನ್ನು ತುಂಬಿ. ವಿ ನ ಪ್ರ ಕೆ ಲಂ.
ಆದರ್ಶ ಬಜರ್ ಒತ್ತಿದ್ದಾರೆ. ಉತ್ತರ ವಿಮಾನ ಪ್ರಯಾಣಕ್ಕೆ ವಿಳಂಬ. ವಿಮಾನ ಪ್ರಯಾಣಕ್ಕೆ ವಿಳಂಬ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ವಿಮಾನ ಪ್ರಯಾಣಕ್ಕೆ ವಿಳಂಬ ಉತ್ತರ ಸರಿಯಾಗಿದೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ ಈ ಪುಸ್ತಕವನ್ನು ಆದರ್ಶ ಅವರಿಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯ ಪುಸ್ತಕ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಜೆ.ಪಿ. ದೊಡ್ಡಮನಿ ಅವರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 34 ಕೂಡು 38, 48 ಕಳೆ 17, 22 ಗುಣಿಸು 9, 250 ಭಾಗಿಸು 10. ಮೊದಲಿಗೆ ಬಜರ್ ಒತ್ತಿದ್ದಾರೆ ಆಶ್ರಿತಾ. 326. 3, 2, 6 ಅಂತ ಹೇಳ್ತಾ ಇದ್ದಾರೆ ಆಶ್ರಿತಾ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 72, 31, 198, 25 ಎಲ್ಲವನ್ನ ಕೂಡಿದ್ರೆ 3, 2, 6 ಬಂದಿದೆ. ಆಶ್ರಿತಾ ಈ ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಪುಸ್ತಕವನ್ನು ಕೊಟ್ಟಿದ್ದೇನೆ ಆಶ್ರಿತಾ ಅವರಿಗೆ. ಮುಂದಿನ ಪುಸ್ತಕ ಚದುರಂಗ ಕಾದಂಬರಿ. 1975ರ ತುರ್ತು ಪರಿಸ್ಥಿತಿಯ ಪೂರ್ವೋತ್ತರದಲ್ಲಿ ಬರೆದಂತಹ ಕಾದಂಬರಿ ಇದು. ಡಾಕ್ಟರ್ ಲತಾ ಬುತ್ತಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚಂದ್ರೇಶ್ವರ ಪ್ರಸಾದ್ ಠಾಕೂರ್, ಆದರ್ಶ, ನಂತರ ಆಶ್ರಿತಾ. ಚಂದ್ರೇಶ್ವರ ಪ್ರಸಾದ್ ಠಾಕೂರ್. ಆಶ್ರಿತಾ ಅದೇ ಆಯ್ಕೆ ಚಂದ್ರೇಶ್ವರ ಪ್ರಸಾದ್. ಆಯ್ಕೆ 2 ಸೀತಾರಾಮ್ ಜಿಂದಲ್. ಆಯ್ಕೆ 3 ಖಲೀಲ್ ಅಹಮದ್. ಆಯ್ಕೆ 4 ಕುಂದನ್ ವ್ಯಾಸ್. ಉತ್ತರವನ್ನು ನೋಡೋಣ. ಚಂದ್ರೇಶ್ವರ ಪ್ರಸಾದ್ ಠಾಕೂರ್ ಉತ್ತರ ಸರಿಯಾಗಿದೆ. ಆದರ್ಶ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಚದುರಂಗ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಚಂದ್ರೇಶ್ವರ ಪ್ರಸಾದ್ ಠಾಕೂರ್ ಅವರು ಮೂಲತಃ ವೈದ್ಯರು. ಇವರು ಬಿಹಾರ ರಾಜ್ಯಕ್ಕೆ ಸೇರಿದವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಸೀಮ ಸಾಧನೆಯನ್ನು ಮಾಡಿದ್ದಾರೆ. ಕಾಲ ಅಜಾರ್ ಅಂತಕ್ಕಂಥ ಒಂದು ರೋಗ. ಈ ರೋಗಕ್ಕೆ ಔಷಧವೇ ಇರಲಿಲ್ಲ. ಅಂತಹ ಕಾಯಿಲೆಗೆ ಒಂದು ಔಷಧವನ್ನು ರೂಪಿಸಿ ಅದನ್ನು ನಿವಾರಿಸೋ ಕ್ಷೇತ್ರದಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇವರ ಈ ಒಂದು ಕೆಲಸದಿಂದ ಪ್ರೇರಿತರಾದಂಥ ಸಂತೋಷಗೊಂಡಂಥ ವಿಶ್ವ ಆರೋಗ್ಯ ಸಂಸ್ಥೆ ಇವರಿಗೆ ಜೀವಮಾನ ಶ್ರೇಷ್ಠ ಸೇವಾ ಪ್ರಶಸ್ತಿಯನ್ನು ನೀಡಿದೆ. ಇಂತಹ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯರು ಬಹಳ ಬಹಳ ಕಡಿಮೆ. ಇವರು ಈ ಬಿಹಾರದ ರಾಜಕೀಯದಲ್ಲೂ ಸಹ ಇವರು ಸಕ್ರಿಯವಾಗಿ ದುಡಿದು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ವರ್ಷ ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ದೇಶ. ಮುಂದಿನ ಪುಸ್ತಕ ಬಸವಯುಗದ ಶರಣರ ವಚನೇತರ ಸಾಹಿತ್ಯ ಎನ್ನುವ ಪುಸ್ತಕ. ಸಂಪಾದಕರು ಡಾಕ್ಟರ್ ಕೆ ರವೀಂದ್ರನಾಥ ಅವರು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಬೇ, ಮೇ, ಹೋ, ಎ, ಲಿ, ತು, ದು, ಲ. ಪ್ರಶ್ನೆ ಓದಿ ಮುಗಿಸೋಷ್ಟರಲ್ಲಿ ಆದರ್ಶ ಮತ್ತು ಚಂದು ಇಬ್ರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಆದರ್ಶ. ಬೇಲಿನೇ ಎದ್ದು ಹೊಲ ಮೇಯ್ತು. ಎಚ್ಚರಿಕೆಯಿಂದ ಉತ್ತರ ಕೊಡಿ. 8 ಅಕ್ಷರ ಇರಬೇಕು, ಹೆಚ್ಚು ಇರಬಾರ್ದು, ಕಡಿಮೆನೂ ಇರಬಾರ್ದು. ಬೇಲಿ ಬೇಲಿ ಅಂತ ಕೊಡಬೇಕು. ಬೇಲಿ ಎದ್ದು ಹೊಲ ಮೇಯ್ತು. ಬೇಲಿ ಎದ್ದು ಹೊಲ ಮೇಯ್ತು. ಚಂದು ಬೇಲಿ ಎದ್ದು ಹೊಲ ಮೇಯ್ತು. ಬೇಲಿ ಎದ್ದು ಹೊಲ ಮೇಯ್ತು. ಉತ್ತರವನ್ನ ನೋಡೋಣ. ಬೇಲಿ ಎದ್ದು ಹೊಲ ಮೇಯ್ತು. ಆದರ್ಶ ಸರ್
ಉತ್ತರ ಗೊತ್ತಾಯಿತು ಅನ್ನೋ ಖುಷಿನಲ್ಲಿ ಕೆಲವು ಸಲ ಈ ಜನಪ್ರಿಯ ಗಾದೆ ಮಾತುಗಳು ಪ್ರಾದೇಶಿಕವಾಗಿ ಬದಲಾವಣೆಯಾಗುತ್ತೆ, ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಉತ್ತರ ಸರಿಯಾಗಿದೆ. ಬಸವಯುಗ ಶರಣರ ವಚನೇತರ ಸಾಹಿತ್ಯ ಈ ಒಂದು ಪುಸ್ತಕವನ್ನು ಆದರ್ಶ ಅವರಿಗೆ ಕೊಟ್ಟಿದ್ದೇವೆ. ಆದರ್ಶ ಸರ್, ಬಹಳ ಬಹಳ ಸೂಕ್ಷ್ಮವಾಗಿರುತ್ತೆ ತಮ್ಮ ಮೈಕು. ಮುಂದೆ ಬಾಗಿ ಉತ್ತರ ಕೊಡೋದೇನು ಬೇಡ, ಆರಾಮವಾಗಿ ಕೂತ್ ಕಡೆನೆ ಉತ್ತರ ಕೊಡಿ. 3 ಪುಸ್ತಕವನ್ನು ಕೊಡೋಕೆ ಈಗ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. 4 ಬಗೆಯ ಉಪಾಯಗಳು. ಜಾಣ, ನಿಪುಣ, ವಿಪತ್ತು. ಮೊದಲಿಗೆ ಆದರ್ಶ, ಆನಂತರ ಚಂದು. ಆದರ್ಶ ಒಂದು ಉತ್ತರ. ಉಳಿತಾಯ 5 ಅಕ್ಷರ. ಚಂದು ಒಂದು ಉತ್ತರ. ಚತುರ್ಪಾಯ. ಜ್ವರ ಹೇಳಿ. ಚತುರ್ ಉಳಿತಾಯ. ಸ್ಪಷ್ಟವಾಗಿ ಹೇಳಿ. ಇನ್ನೂ ಒಂದ್ಸಲ. ಸರಿಯಾಗಿದೆ ಉತ್ತರ ಹೇಳಿ. ಚಂದು ಉತ್ತರ ಸರಿ ಇದೆಯಪ್ಪ, ಹೇಳು. ಚತುರ್ಪಾಯ. ಅರ್ಧ ಯಾಕೆ ನುಂಗ್ಬಿಡ್ತೀವಿ? ಚತುರ್ ಉಳಿತಾಯ. ಒಂದು ಉತ್ತರ. ಚತುರೋಪಾಯ. ಸ್ಪಷ್ಟವಾಗಿ ಹೇಳಬೇಕು, ತಿನ್ಬಾರ್ದಲ್ವಾ? 2 ಉತ್ತರ. ಜಾಣ, ನಿಪುಣ. ವಿಪತ್ತುಗೆ ಅಪಾಯ. 2ನೇದಕ್ಕೆ ಮಾತ್ರ ಉತ್ತರ ಕೊಡಿ. ಜಾಣ, ನಿಪುಣ ಅರ್ಥ ಕೊಡುವ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ತು. ತಮಗೆ ಗೊತ್ತಿಲ್ಲ ಅಂದರೆ ನಾನು ಆದರ್ಶ, ಆಶ್ರಿತ ಅಂತ ಕೇಳ್ತೇನೆ. ಆದರ್ಶ, ಆಶ್ರಿತ ತಾವು ಪ್ರಯತ್ನಿಸಬಹುದು. 2ನೇದಕ್ಕೆ ಸರ್ ನಾನು ಮಾಡಿದ್ದೀನಿ. ಹೇಳಿಪ್ಪ. ಚತುರ. ಚತುರ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಮೊದಲಿಗೆ ಆದರ್ಶ, ನಂತರ ಚಂದು, ಕೊನೆಯಲ್ಲಿ ಆಶ್ರಿತ. ಆದರ್ಶ. ಅಪಾಯ ಉತ್ತರವನ್ನು ನೋಡೋಣ. ಅಪಾಯ ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ ಪುಸ್ತಕವನ್ನು ಚಂದು ಅವರಿಗೆ, ಲಿಂಗಾಯತ ತತ್ವ ಮತ್ತು ಕಾವೇರಿ ಜಲವಿವಾದ ಪುಸ್ತಕವನ್ನು ಆದರ್ಶ ಅವರಿಗೆ ಕೊಟ್ಟಿದ್ದೇವೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. ಅದನ್ನು ಆರಂಭಿಸೋದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ. ಕೆಲಸದಿಂದ ನಿವೃತ್ತಿಯಾಗಿದೆ. ಮಗನನ್ನು ಕಳೆದುಕೊಂಡಿದ್ದರೂ ಎದೆಗುಂದಿಲ್ಲ. ಸಮಾಜದ ಬೆದರಿಕೆ ಹಾಗೂ ತಿರಸ್ಕಾರದ ನಡುವೆಯೂ ಕುಟುಂಬವನ್ನು ಒಂದಾಗಿಟ್ಟಿದ್ದೇನೆ. ಅವಳನ್ಯಾಕೆ ಆಚೆ ಹಾಕ್ಲಿ? ಅವಳು HIV ಪಾಸಿಟಿವ್ ಅಂತಲಾ ಅಥವಾ ನನ್ನ ಮಗಳಲ್ಲ ಸೊಸೆ ಅಂತಲಾ? ಇವರನ್ನು ನೋಡಿಕೊಳ್ಳುವುದು ನನ್ನ ನೈತಿಕ ಜವಾಬ್ದಾರಿ. HIV ಏಡ್ಸ್ ನೊಂದಿಗೆ ಬದುಕುವವರಿಗೆ ದಾರಿ ತೋರಿಸುವವರು ಹಲವರಿದ್ದಾರೆ. ನೀವು ಒಬ್ಬಂಟಿಗರಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ. Heat wave, it is our responsibility to help others and make their life easier. Offer water to vendors and delivery people who come to your home or office. You can install earthen pots with glasses outside your building for outdoor workers. Individuals or NGOs can install water points and distribute buttermilk or sharbat. Consider distributing caps, shoes, umbrellas, etc. Offering water spray to people on hot roads can make their journey more comfortable. Installing shade where people can take a break is very helpful too. Install earthen containers to give food and water to birds and animals. This summer, be kind, save a life. Issued in public interest by ಈಗ ಚಂದು ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚಮಡ ಸುಲಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚರ್ಮವನ್ನು ಸುಲಿ, ಶಿಕ್ಷೆಯನ್ನು ಕೊಡು. ಶಿಕ್ಷೆಯನ್ನು ಕೊಡು. ಮುಂದಿನ ಪ್ರಶ್ನೆ. ಕೈಲಾಗದವನು, ಅಶಕ್ತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜರಡ, ಜರಬು. ಜರಡ. ಮುಂದಿನ ಪ್ರಶ್ನೆ.
ಅಹಿರಾವಣ ಮತ್ತು ಮಹಿರಾವಣರು ಯಾರ ಅವತಾರ ಎನ್ನಲಾಗಿದೆ? ಅಶ್ವಿನಿ ಕುಮಾರರು, ಅಗ್ನಿ, ವಾಯು. ಅಶ್ವಿನಿ ಕುಮಾರರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಯ ನೋಡಿ ಮಣೆ ಹಾಕಬೇಡ. ಮಣೆ ಹಾಕಬೇಡ. ಹೇಳಿ ಹೇಳಿ. ಆಯ ನೋಡಿ ಮಣೆ ಹಾಕಬೇಡ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಒಂದು ಭರಣಿಯಲ್ಲಿ 2 ಎಣ್ಣೆ ಕದಡಿದರೆ ಬೆರೆಯುವುದಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚಮಡಾಸುಲಿ ಶಿಕ್ಷೆಯನ್ನು ಕೊಡು ಸರಿಯಾಗಿದೆ. 2 ಉತ್ತರ ಕೈಲಾಗವನು ಅಶಕ್ತ ಜರಡ ಸರಿಯಾಗಿದೆ. 3 ಉತ್ತರ ಅಶ್ವಿನಿ ಕುಮಾರರು ಸರಿಯಾಗಿದೆ. 4 ಉತ್ತರ ಆಯ ನೋಡಿ ಪಾಯ ಹಾಕು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಮೊಟ್ಟೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಆಶ್ರಿತಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚರಟ ಹಿಂಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅಮೂಲಾಗ್ರವಾಗಿ ಶೋಧಿಸು, ನೀರಸ ವಿಷಯವನ್ನು ಚರ್ಚಿಸು. ನೀರಸ ವಿಷಯವನ್ನು ಚರ್ಚಿಸು. ಮುಂದಿನ ಪ್ರಶ್ನೆ. ಮುದುಕಿ, ವೃದ್ಧೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜರತಿ, ಜರಕಿ. ಜರತಿ. ಮುಂದಿನ ಪ್ರಶ್ನೆ. ಆಕಾಶಗಂಗೆ ನದಿಯು ಎಲ್ಲಿ ಹುಟ್ಟುತ್ತದೆ? ಬದರಿಯಲ್ಲಿ, ಕೇದಾರದಲ್ಲಿ. ಕೇದಾರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಯ್ಕೊಂಡು ತಿನ್ನೋ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಒನಕೆ ಓಬವ್ವ ತಳವಿಲ್ಲದ ಹರವಿ ತಗೊಂಡು ಜಲವಿಲ್ಲದ ಬಾವಿಗೆ ಹೋದಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚರಟ ಹಿಂಡು ನೀರಸ ವಿಷಯವನ್ನು ಚರ್ಚಿಸು ಸರಿಯಾಗಿದೆ. 2 ಉತ್ತರ ಜರತಿ ಸರಿಯಾಗಿದೆ. 3 ಉತ್ತರ ಬದರಿ ಆಗಿತ್ತು, ಕೇದಾರ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕುದುರು. ನೋಡಿದ್ದೀರಾ ಕುದುರನ್ನ? ಹಿಂದೆ ಒರಳಕಲ್ಲಲ್ಲಿ ಭತ್ತ ಕುಟ್ಟೋರು. ನೀವು ಒನಕೆಯಿಂದ ಕುಟ್ಟಿದಾಗ ಏನಾಗುತ್ತೆ, ಭತ್ತ ಎಲ್ಲ ಚೆದರು ಹೋಗ್ತಾ ಇತ್ತು. ಆ ಚೆದರು ಹೋಗಬಾರ್ದು ಅಂತ ಹೇಳಿ ಈ ಕುದುರು ಅನ್ನೋ ರಚನೆಯನ್ನು ಮಾಡ್ತಾ ಇದ್ರು. ಆ ಕುದುರನ್ನ ಇಟ್ಟು ಒಳಗೆ ಭತ್ತ ಸುರಿದು ಮೇಲಿಂದ ಕುಟ್ಟಿದ್ರೆ ಹಾರಿದ್ರೂ ಸಹ ಕುದುರು ತಡೆದು ಮತ್ತೆ ಅದು ಒರಳೊಳಗೆ ಬೀಳೋ ಹಾಗಾಗ್ತಾ ಇತ್ತು. ಕುದುರು ಮರ್ತು ಹೋಗಿದ್ದಾರೆ ಈಗಿನ ಜನ. ಎಷ್ಟು ಸರಿ ಉತ್ತರ ಆಯ್ತಮ್ಮ? 2. 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಆದರ್ಶ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚರಮಗೀತೆಯನ್ನು ಹಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮುಕ್ತಾಯವನ್ನು ಹೇಳು, ಮರಣವನ್ನು ಹೊಂದು. ಮುಕ್ತಾಯವನ್ನು ಹೇಳು. ಮುಂದಿನ ಪ್ರಶ್ನೆ. ಹೊಟ್ಟೆಯಲ್ಲಿ ನೀರು ತುಂಬುವ ಕಾಯಿಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಲಗರ, ಅಜಗರ. ಅಜಗರ. ಮುಂದಿನ ಪ್ರಶ್ನೆ. ಆಕಾಶರಾಜನ ಮಗಳನ್ನು ಯಾರು ಮದುವೆಯಾದರು? ವೆಂಕಟೇಶ್ವರ, ವರಾಹಸ್ವಾಮಿ. ವರಾಹಸ್ವಾಮಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ 6ಕ್ಕೇರಲಿಲ್ಲ, 3ಕ್ಕಿಳಿಯಲಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ 1 ಗಡಿಗೆಗೆ 9 ರಂಧ್ರ. ಉತ್ತರವನ್ನು ನೋಡ್ತಾ ಹೋಗೋಣ. ಗಡಿಯಾರ. 1 ಉತ್ತರ ಚರಮಗೀತೆಯನ್ನು ಹಾಡು, ಮುಕ್ತಾಯವನ್ನು ಹೇಳು ಸರಿಯಾಗಿದೆ. 2 ಉತ್ತರ ಹೊಟ್ಟೆಯಲ್ಲಿ ನೀರು ತುಂಬುವ ಕಾಯಿಲೆ ಜಲಗರ, ಅಜಗರ ಅಂದರೆ ಹೆಬ್ಬಾವು. 3ನೇ ಪ್ರಶ್ನೆಗೆ ಉತ್ತರ ವೆಂಕಟೇಶ್ವರ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ 6ಕ್ಕೇರಲಿಲ್ಲ, 3ಕ್ಕೆ ಇಳಿಯಲಿಲ್ಲ, ಸರಿ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಮನುಷ್ಯನ ದೇಹದ ವರ್ಣನೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಚಂದು ಅವರಿಗೆ ದೊರೀತಾ ಇದೆ ಒಟ್ಟು 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಧನ್ಯವಾದಗಳು.
ಆಶ್ರಿತಾ ಅವರಿಗೆ 4 ಪುಸ್ತಕ ಸ್ವೀಕರಿಸಿ. ಅಭಿನಂದನೆಗಳು. ಆದರ್ಶ ಅವರಿಗೆ ಒಟ್ಟು 9 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.